ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಏನಿಲ್ಲ, ಇವತ್ತು ಅದೇ ವಿಡಿಯೋ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ದೊಡ್ಡಮ್ಮನ ಹಬ್ಬಕ್ಕೆ ಮನೆ ಕ್ಲೀನಿಂಗ್, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗಿ ಏನೇನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದು ಒಂದು ಕವರಲ್ಲಿ ಹಾಕಿಟ್ಟರೆ ಆಗಿರೋದು. ಆ ಬೇಳೆನೇ ಇಲ್ಲಿಗೆ ಹಾಕಿ, ಬೇಳೆ ಇಲ್ಲಿಗೆ ತುಂಬ ಬೇಳೆ ಅದು ದೊಡ್ಡ ಬೇಳೆ, ದಪ್ಪ ಬೇಳೆ ಆಗುತ್ತಲ್ಲ ಇದಕ್ಕೆ. ಆಮೇಲೆ ಹಾಕಿ ನೋಡಿ ಗೈಸ್, ಅಮ್ಮ ಎಲ್ಲ ಬಾಕ್ಸ್ಗಳನ್ನ ಖಾಲಿ ಮಾಡಿಕೊಡ್ತಾ ಇದ್ರು. ಅಂದರೆ ಇದನ್ನೆಲ್ಲ ತೊಳಿಬೇಕಿತ್ತು ಇವಾಗ, ಅದಕ್ಕೋಸ್ಕರ ಅದನ್ನೆಲ್ಲ ಖಾಲಿ ಮಾಡಿ ಕೊಡ್ತಾ ಇದ್ದಾರೆ. ಇವಾಗ ನಾನು ಅದನ್ನ ತೊಳೆಯೋದಷ್ಟೇ. ನೋಡಿ ಗೈಸ್, ಇದರಲ್ಲಿ ಇವಾಗ ಇದ್ರಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ ಬಾಕ್ಸ್. ನೋಡಿ ಗೈಸ್, ಹಬ್ಬ ಅನ್ನೋದು ನಮ್ಮಮ್ಮ ಒಂದು ಬಾಕ್ಸ್ ಬಿಡ್ತಿಲ್ಲ, ಎಲ್ಲನೂ ತೊಳೆಯಕ್ಕೆ ಹಾಕ್ತಿದ್ದಾರೆ. ಒಂದು ಬಾಕ್ಸ್ ಕೂಡ ಬಿಡ್ತಾ ಇಲ್ಲ. ಆಯ್ತಾ? ಬೇಡ, ನೀವು ಅಲ್ಲಿ ಕ್ಲೀನ್ ಮಾಡಿ, ಸಜ್ಜೆಲ್ಲ ಕ್ಲೀನ್ ಮಾಡಿ. ಆಯ್ತು, ಗ್ಯಾಸ್ ತಗೋಬೇಕು, ಮೇವು ಹಾಕ್ಬಿಡೋ ಟೈಮ್ ಆಯ್ತದೆ. ಎಷ್ಟಾಯ್ತು ಟೈಮು? ಆಯ್ತು, 11 ಗಂಟೆ. ಅಪ್ಪ ಬೇರೆ ಹೋಗ್ಬೇಕು ಗೈಸ್. ಅಮ್ಮ ಇಲ್ಲ, ನಾನಿದು ತೊಳೆದ್ಬಿಡ್ತೀನಿ. ನಮ್ಮ ಅಪ್ಪನಿಗೂ ಟೈಮ್ ಆಯಿತು ಗೈಸ್, ಅವರು ಅಂಗಡಿಗೆ ಹೋಗ್ಬೇಕು. ಓಕೆ ಗೈಸ್, ನಾನು ಇವಾಗ ತೊಳೆದ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಹಾಂ ಹಾಂ, ಅದೇಂದಿತ್ತು, ನಾನು ಇದನ್ನ ತೊಳೆದ್ಬಿಡ್ತೀನಿ. ಅಷ್ಟೊತ್ತನ ನೀವು ಎತ್ಕೊಳ್ಳಿ, ಆಮೇಲೆ ನಾನು ಎತ್ಕೊಂತೀನಿ, ನೀವು ಕ್ಲೀನ್ ಮಾಡಿ ಅಲ್ಲಿ. ನೋಡಿ ಗೈಸ್, ಇವಾಗ ಅಮ್ಮ ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಾನು ದೋಸೆ ಸುಡಕ್ಕೆ ಹೋಗಿ ಸ್ಟವ್ ಎಲ್ಲ ಯಾವ ಥರ ಮಾಡಿಟ್ಟಿದ್ದೀನಿ. ನೋಡಿ ಗೈಸ್, ನಮ್ಮಪ್ಪ ಅಂಗಡಿಗೆ ಹೋಗಿಬಿಟ್ಟು ಮತ್ತೆ ವಾಪಸ್ ಬಂದರು. ಯಾಕೆ ಅಂತಂದರೆ ಅದು ಕರೆಂಟ್ ಬಿಲ್ದು ಏನೋ ಇವಾಗ ಅರ್ಜಿ ಕೊಡ್ಲಿಕ್ಕೆ ಬಂದಿತ್ತಲ್ಲ, ಅದಕ್ಕೆ ಫೋಟೋ ಎಲ್ಲ ತೊಗೊಂಡೋಗ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಏನೇನು ಕೇಳಿದ್ದಾರೆ ಅದನ್ನೆಲ್ಲ ತೊಗೊಂಡೋಗ್ಲಿಕ್ಕೆ ಬಂದಿದ್ದಾರೆ. ಇವಾಗ ಅದನ್ನೆಲ್ಲ ಹುಡುಕ್ತಾ ಇದ್ರು. ನೋಡಿ ಗೈಸ್, ಅಲ್ಲಿ ಬಾಕ್ಸ್ ಎಲ್ಲ ತೊಳೆದು ಒಣಗಾಕಿದ್ದೀನಿ. ಇವಾಗ ಇನ್ನೇನು ಅಷ್ಟೊತ್ತಿಗೆ ನೋಡಿ ಅಲ್ಲಿ ನಮ್ಮ ಅಣ್ಣ ನಿಂತಿದ್ರು. ಅವರು ಇದು ಸೆಲ್ಫಿ ಸ್ಟಿಕ್ ನೋಡಿಬಿಟ್ಟು, ಅಂದರೆ ಹೊಸ್ದಾಗಿ ತೊಗೊಂಡಿದ್ನಲ್ವ, ಅದನ್ನ ನೋಡಿಬಿಟ್ಟು ಅವರು ಎಷ್ಟು ಅಂತ ಕೇಳ್ತಾಯಿದ್ರು. ಅದಕ್ಕೆ ಅವ್ರ ಹತ್ರ ಹೇಳ್ತಾ ಇದ್ದೆ. ಶ್ರೀದೇಣ ತಗೊಳ್ಳಿ, ಚೆನ್ನಾಗಿದೆ. ಹಿಂಗ್ ತಿರ್ಗಿಸ್ಬಿಡ್ತಾರ, ಅದೇ ರೊಟೇಟ್ ಆಗ್ಬೇಕು. ಅದು ಜಾಸ್ತಿ ತಗದ 15 ತಗದ, ಇದು 500, ಇನ್ನು 500 ಹಾಕ್ಬಿಟ್ಟು ಅದೇ ಬರೋಣ. ನೀವು ತಗೊಳ್ಳಿ, ನೋಡ್ತೀನಿ ನಾನು. ತಗತೀನಿ. ಲೈಟ್ ಇಸ್ಬೋತಲ್ಲ, ಫೋಕಸ್ ಮೇಲೆ ಕೈ ಲಂಪುಗ ಇಷ್ಟೊತ್ತ ಕಾಣಲ್ಲ. ಇವಾಗ ಕಾಣಿಸಲ್ಲ ನೈಟಿಗೆ. ಕೆಳಗೆ ಸ್ಟ್ಯಾಂಡು, ಸ್ಟ್ಯಾಂಡ್ ಹೆಂಗಿಲ್ಲ ಅವಯ್ಯ ಮುದ್ದು ಬಂದದ, ನಿಲ್ಲಿಸ್ಬೋದು. ಎಷ್ಟು? 500 ರೂಪಾಯಿ. ಕಡಿಮೆದು ಇರುತ್ತೆ, ಜಾಸ್ತಿದು ಇರುತ್ತೆ, ಇನ್ನೂ ಜಾಸ್ತಿ ಕ್ವಾಲಿಟಿ ಇನ್ನೂ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಇರುತ್ತೆ. ನನ್ನ ಅದೇ ಅದೇ ತೋರಿಸಿದ್ರೆ ಆ ಥರದ್ದು ಅದೇನು ಹುಡುಗಿನ ಈಗ ಅದೇನು ಮಾಡಿದ್ರೆ ಅದನ್ನ ಯೂಸೇ ಮಾಡ್ತಿಲ್ವಲ್ಲ. ನಾನು ಮೇಲ್ಗಡೆ ಮಾಡ್ಕೊತೀನಿ ಅದನ್ನ. ಹೌದು, ಯೂಸ್ ಮಾಡ್ತಿದ್ದೀರಾ? ನಾನು ಐಸೆ ಮಾಡ್ತೀವಲ್ಲ, ಅವಾಗ ಮೇಲ್ಗಡೆ ಮಾಡ್ಬಿಟ್ಟಿವಿ ಅಂತ. ಅಂದ್ರೆ ಯೂಸ್ ಮಾಡ್ತಿದ್ದೀರಾ ಅದನ್ನ? ಅದು ಚೆನ್ನಾಗಿದೆ. ಇದು ಈ ಥರ ಚಂದ, ಎಲ್ಲಾರು ತಗೋಬೋದು. ಹೌದು, ಇದು ಸೆಲ್ಫಿ ಸ್ಟಿಕ್ ಈ ಥರ ನೋಡಿ. ರೊಟೇಡ್ ಆಗೋ ತಗೋಬೇಕು, ಅದಿನ್ನೂ ಚಂದ. ರೊಟೇಡ್ ಆಗಬೇಕು. ನಾವು ಯಾವ ಸೈಡ್ ಹೋಗ್ತೀವಿ ಅದಿನ್ನೊಂದಿದೆ. ಮತ್ತೆ ನಾವು ಹಿಂಗೆ ವಿಡಿಯೋ ಮಾಡ್ತಿದ್ದಾಗ ಏನಾದ್ರು ರೀಲ್ಸ್ ಮಾಡ್ತೀವಲ್ಲ, ಅದು ಏನೋ 500 ರೂಪಾಯಿ ಅಷ್ಟೇ. 500 ಅಲ್ಲ, ಸಾವಿರ ಎಷ್ಟು? 1,500 ನಾನು ನೋಡೇನಿ ತಗೊಂಡಿದ್ದೆ. ನೀವು ನೋಡಿ ಫಸ್ಟು, ನೀವು ತಗೊಂಡು ಆರ್ಡರ್ ಮಾಡಿ ತಗೊಂಡು ಬನ್ನಿ.
ನಂದಾಯಿತು ಗೈಸ್ ಕೆಲಸ. ಈಗ ಅಮ್ಮನ ಸರ್ದಿ ಗೈಸ್. ನಂದು ಮುಗೀತು, ನಮ್ಮ ಅಮ್ಮನ ಸರ್ದಿ. ಇವಾಗ ತೋರಿಸ್ತೀನಿ ಏನು ಮಾಡ್ತಾರೆ ಅಂತ. ಬಕೆಟಲ್ಲಿ ನೀರು ಹಾಕಿ ಇದೆಲ್ಲ ಒರೆಸ್ಬೇಕು ಗೈಸ್ ಇವಾಗೆಲ್ಲ. ಇದೆಲ್ಲ ಅಮ್ಮ ಮಾಡ್ತಾರೆ ಇವಾಗ ಇಲ್ಲೆಲ್ಲ. ನೋಡಿ ನಾನು ಸ್ಟವ್ ಹೆಂಗೆ ಮಾಡಿಟ್ಟಿದ್ದೀನಿ ಅಂತ. ಅಡುಗೆ ಮಾಡೋಕ್ಕೆ ಬಂದರೆ ನಾನು ಹಿಂಗೇನೆ ದೋಸೆ ಹಿಟ್ಟಲ್ಲಿ ಎಲ್ಲ ಚೆಲ್ಲಿ ರಾಡಿ ಮಾಡಿಟ್ಟಿದ್ದೀನಿ ನೋಡಿ. ಪಾಪಿಲ್ ಮಾಡ್ಕೊಳ್ತೀನಿ. ನೋಡಿ ಗೈಸ್, ನೀಟಾಗಿ ಆಮೇಲೆಲ್ಲ ಕ್ಲೀನ್ ಮಾಡ್ತೀವಿ ಇವಾಗ. ಕಿಟಕಿ ಬಿಟ್ರೆ ಮನೆಗೆ ಕಿಟಕಿ ಇರಬೇಕು. ಇಲ್ಲೆಲ್ಲರೂ ಹಿಂದೆ ಇಲ್ಲೇನೆ ಕಿಟಕಿ ಮಾಡಿಸ್ಬೋದಿತ್ತು ತಾನೆ ನೀವು ಮಡಗಿಸ್ತಿಲ್ಲ ಮನೆ ಕಟ್ಟಬೇಕಾದ್ರೆ. ಅದೇ ಇಲ್ಲೇ ಎಲ್ಲರೂ ಕಟ್ಸಿದ್ರೆ ಚೆನ್ನಾಗಿರೋದು. ಯಾರು ಮಡಗಿಸ್ತೀರ, ಅವರು ಮಡಗಿಸ್ತೀರ. ಒಂದ್ ವೇಳೆ ಈ ಕಡೆ ಸೈಡ್ ಸಂದಿ ಬಿಟ್ಟಿದ್ರೆ ಈ ಕಡೆ ಇಡ್ಸ್ಬೋದಿತ್ತು. ನೋಡಿ ಗೈಸ್, ಅಮ್ಮ ಬಾಕ್ಸ್ ಎಲ್ಲ ಒಣಗಿದ್ಕೊಂಡೇ ಎಲ್ಲ ಕಾಳುಗಳನ್ನ ಅದರೊಳಗೆ ಹಾಕಿ ಮತ್ತೆ ಇಡ್ತಾ ಇದ್ದಾರೆ. ಹಾಯ್ ಗೈಸ್, ನೆನ್ನೆ ವ್ಲಾಗ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ಇವತ್ತು ಮತ್ತೆ ಮನೆ ಕ್ಲೀನಿಂಗ್ ಕಂಟಿನ್ಯೂ ಆಗ್ತಾಯಿದೆ. ಇವಾಗ ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಅದೆಲ್ಲ ಇವಾಗ ಅದರಲ್ಲಿರೋದೆಲ್ಲ ತೆಗೆದ್ಬಿಟ್ಟು ಅಮ್ಮನಿಗೆ ಆಚೆ ಕೊಟ್ಟೆ. ಅದೆಲ್ಲ ಅವರು ವಾಶ್ ಮಾಡ್ತಾಯಿದ್ದಾರೆ, ಕೊಂಬೆ ಅದೆಲ್ಲ. ಆಮೇಲೆ ಇವಾಗ ಇನ್ನೇನಿದ್ರಿದ್ನೆಲ್ಲ ನಾನು ಇವಾಗ ಒರೆಸ್ತೀನಿ. ಹೆಂಗೂ ಪಾಪು ಮಲ್ಕೊಂಡಿದ್ದಾನೆ. ಇವಾಗ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತೀನಿ ಗೈಸ್. ಇವಾಗ ಸೋಫಾ ಆಮೇಲೆ ಶೋಕೇಸ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಇನ್ನೇನು ಅಮ್ಮೇಲೆಲ್ಲ ಕೆಳಗೆಲ್ಲ ಸರ್ಫೆಲ್ಲ ಹಾಕಿಲೆಲ್ಲ ಒರೆಸ್ತಾರೆ. ಇನ್ನು ಅಷ್ಟೇ ಗೈಸ್, ಇವತ್ತು ಇಷ್ಟೇ ಮಾಡ್ತೀವಿ. ಜಾಸ್ತಿ ಒಂದೇ ಸಮ ಮಾಡೋಕ್ಕೋಗಲ್ಲ ಎಲ್ಲ ಕೆಲಸ, ಸುಸ್ತಾಗುತ್ತೆ ಅಲ್ವಾ, ಅದಕ್ಕೆ. ನೋಡಿ ಗೈಸ್, ಇಷ್ಟು ಮಾಡಿದ್ರೆ ಆಯ್ತು ಇದೊಂದು. ಆಮೇಲೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಅದೊಂದು, ಆಮೇಲೆ ಇಲ್ಲಿ ಟೇಬಲ್ಲು, ಆಮೇಲೆ ಇಲ್ಲಿ ಸೋಫಾ ಇದೆಯಲ್ಲ ಇದ್ರದ್ದೊಂದು ಕ್ಲೀನ್ ಮಾಡಿದ್ರೆ ಆಯಿತು ಅಷ್ಟೇ ಗೈಸ್. ಆಮೇಲೆ ಇದ್ರದ್ದು ಕವರೆಲ್ಲ ಅಮ್ಮ ವಾಶ್ ಮಾಡಿದ್ರು, ಪಿಲ್ಲೋ ಕವರು, ಸೋಫಾ ಕವರೆಲ್ಲ. ಅಷ್ಟೇ, ಇನ್ನೇನಿಲ್ಲ. ಇನ್ನು ನಾಳೆ ರಗ್ಗು, ನಾವು ಹೊತ್ಕೊಳ್ಳೋ ರಗ್ಗು ಅದಿದ್ದೆಲ್ಲ ವಾಶ್ ಮಾಡಿಬಿಟ್ರೆ ಮುಗೀತು ಇನ್ನೇನು. ಆಮೇಲೆ ಹೊರಗಡೆ ಇದೆ, ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಕ್ಲೀನ್ ಮಾಡಿದ್ರೆ ಆಯಿತು ಅಷ್ಟೇ ಗೈಸ್, ಹೊರಗಡೆ. ನೋಡಿ ಗೈಸ್, ಇದರಲ್ಲೆಲ್ಲ ಎಷ್ಟು ಡಸ್ಟ್ ಕೂತ್ಕೊಬಿಟ್ಟಿದೆ ಅಂತ. ಇಲ್ಲಿ ರೆಡಿ ತೋರಿಸ್ತೀನಿ ಎಷ್ಟಿದೆ ಅಂತ. ನೋಡಿ ಎಷ್ಟೊಂದು ಡಸ್ಟ್ ಕೂತ್ಕೊಬಿಟ್ಟಿದೆ. ಇದು ಮುಟ್ತೀನಿ ನೋಡಿ. ನೋಡಿ ಗೈಸ್, ಇಲ್ಲಿ ಎಷ್ಟಿದೆ ನೋಡಿ. ಇಲ್ಲಿ ಎಷ್ಟಿದೆ ನೋಡಿ. ನಿಮಗೆ ಕಾಣಿಸ್ದಲ್ಲೇ ತೋರಿಸ್ತೀನಿ ನೋಡಿ ಎಷ್ಟಿದೆ ಇಲ್ಲಿ. ನೋಡಿ ಗೈಸ್, ಶೋ ಕೇಸಲ್ಲಿ ಇತ್ತಲ್ಲ ಅದೆಲ್ಲ ಅಮ್ಮ ಇವಾಗ ವಾಶ್ ಮಾಡ್ತಾ ಇದ್ದಾರೆ. ಆ ಶೋ ಕೇಸೆಲ್ಲ ನಾನೇ ಕ್ಲೀನ್ ಮಾಡ್ತೀನಿ, ನೀವು ಇದೆಲ್ಲ ಆಮೇಲೆ ಎತ್ಕೊಳ್ಳಿ. ಕಿತ್ತಾಯ್ತಾ? ನೋಡಿ ಗೈಸ್, ಇವತ್ತು ಇಷ್ಟೇ ಮಾಡಿರೋದು. ಈ ಗ್ಲಾಸ್ ಒರೆಸಿದ್ವಿ, ಇದನ್ನ ಸೆಟ್ ಮಾಡಿದ್ವಿ. ಅಮ್ಮ ಅದೆಲ್ಲ ವಾಶ್ ಮಾಡಿದ್ರಲ್ಲ ತೋರಿಸಿದ್ನಲ್ಲ ಅಷ್ಟೇ. ಆಮೇಲೆ ಇಲ್ಲಿ
ಓ ನಿಂಬೆಹಣ್ಣು ಬೇಕಿತ್ತಲ್ಲ ತಂದು ಮೊದಲ ಕೇಳ್ತೀನಿ ಇತಿ ಅಂತ ಹೇಳಿ ಹಿಂಗೆ ಇರಲಿ ಕೊತ್ತಿ ಬರ್ತದೆ ಮುಚ್ಚಿಬಿಟ್ಟು ಹ್ಞೂ ಬೇಕು ಒಂದು ಗಮ್ಗಳು ಮಾಡ್ಬಿಡ್ತದೆ ಆಮೇಲೆ ಸರ್ ಫೋಟೋ ಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಾ ಅಲ್ಲೇ ಮಲ್ಕೊಬಿಟ್ಟ ಅದಕ್ಕೆಲ್ಲ ಮುಗಿಸ್ಬಿಟ್ಟು ನೋಡಿ ಗೈಸ್ ಇಲ್ಲಿ ನಮ್ಮಮ್ಮ ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಏನೂ ಗೊತ್ತಾ ಗೈಸ್, ಇವತ್ತು ಯಾಕೆ ಚಿಕನ್ ತಂದಿದ್ದೀವಿ ಅಂತಂದರೆ, ಯಾಕಮ್ಮ ಮತ್ತು ಖಾರ ಬದಿಸ್ತೀನಿ ಹಂಗಲ್ಲ ಅದಕ್ಕೆ ಯಾಕೆ ತಿನ್ನಂಗಾಗಿಲ್ಲ ಅಲ್ಲ ಬೇಕು ಅಮ್ಮ ಇನ್ನೊಂದ್ಸಲ ಹೇಳಿ ಗೋವಿಂದ ಅಂತ. ಮೊಸರಂಗೆ ಆಗೋಯ್ತಲ್ಲ ಅದಕ್ಕೆ ಮೊಟ್ಟೆ ಕೋಳಿ ಅಂತ ಹೇಳ್ಬಿಟ್ಟು 4 ವಿಷಲ್ ಕೂಗಿಸಿ ಅದೆಲ್ಲ ಕಲಸೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಮತ್ತೆ ಕಬಾಬ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದಾರೆ ಚಿಕನ್ ಸರ್. ಇನ್ನು ಇದೆ ಗೈಸ್, ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ನೋಡಿ. ಇಷ್ಟು ಇವಾಗ ಎಷ್ಟು ಕೆ ಜಿ ತಂದಿರೋದು? 1 kg ತಂದಿದ್ದೀವಿ. ಅದರಲ್ಲಿ ಸ್ವಲ್ಪ ಕಬಾಬ್, ಇವಾಗ ಕಬಾಬ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೀವಿ. ಸಾರಿದೆ, ಹಾಗಾಗಿ ಅಮ್ಮ ಬೆಳಿಗ್ಗೆ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ ಅದನ್ನ ನೋಡಿ. ತೋರ್ಸಮ್ಮ. ಹಾಂ ಅಷ್ಟೇ ಗೈಸ್, ತಗೋಬರ್ಲಾ? ಹಾಂ ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.